ಚಳಿಗಾಲ. ಸ್ವರ್ಗ ನರಕ ಬೇರೆ ಇಲ್ಲ, ಬದುಕಿರುವಾಗಲೇ ನೋಡುವೆಯಲ್ಲ. ಸತ್ತ ಮೇಲೆ ಏನಾಗುವೆಯೋ ದೇವರೇ ಬಲ್ಲ, ಆ ದೇವರೇ ಬಲ್ಲ. ನಮಸ್ಕಾರ ವೀಕ್ಷಕರೇ, ಧಾರವಾಡದಲ್ಲಿ ಆ ದರಿದ್ರ ತಾಯಂದಿರು, ಆ ಲವರ್ಸ್ ಹೆತ್ತ ಮಕ್ಕಳನ್ನೇ ಹಣಕ್ಕಾಗಿ ಕಿಡ್ನ್ಯಾಪ್ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ತಾಯಿ ಅನ್ನೋ ಒಂದು ಪದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ, ಗೌರವ ಇದೆ. ಹೇಳ್ತಾರಲ್ಲ, ತಾಯಿ ಹಾಲು ವಿಷವದಾಗಿ ನ್ಯಾಯವೆಲ್ಲಿದೆ, ಓಹಿಲೇಶ್ವರ ಪಿಕ್ಚರ್ನಲ್ಲಿ ಒಂದು ಸಾಂಗ್ ಇದೆ. ಹಂಗೆ ಹೆತ್ತ ತಾಯಿ ಇಲ್ಲಿ ಕೆಟ್ಟವಳಾದರೆ ಯಾವ ರೀತಿ ಇರ್ತದೆ, ಹಣೆ ಬರಹ, ದುರಂತ, ಹಾಗೆ ಸಮಾಜಕ್ಕೆ ಇದು ಒಂದು ರೀತಿಯಿಂದ ಕೆಟ್ಟ ಸಂದೇಶ. ಈ ಕೆಟ್ಟ ಸಂದೇಶವನ್ನ ಇಬ್ಬರು ದರಿದ್ರ ತಾಯಂದ್ರು, ನಾ ಹೇಳ್ತೇನೆ ಆ ಪದವನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ದರಿದ್ರ ತಾಯಂದ್ರು ಅಂತ ಹೇಳಿ ಈ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತೇನೆ. ವೀಕ್ಷಕರೇ, ಇದೊಂದು ವಿಲಕ್ಷಣ ಕಥೆ. ಅಲ್ಲಿ ಒಬ್ಬ ಪೈಲ್ವಾನ ಅಂದ್ರೆ ಜ್ಯೋತಿ ತಾಲೀಮ್ ಹತ್ರ ಒಬ್ಬ, ಅವನು ದರಿದ್ರದವನೇ, ಇವರು ಮದುವೆಯಾದವರು, ಅದರಲ್ಲಿ ಒಬ್ಬಕ್ಕೆ ವಿಧವೆ, ಒಂದು ಅನೈತಿಕ ಸಂಬಂಧ, ಅಕ್ರಮ ಸಂಬಂಧ. ಒಂದು ಒಳ್ಳೆಯ ಕುಟುಂಬ, ಆ ಕುಟುಂಬದಲ್ಲಿ ಇವರಿಬ್ರು ಸೊಸೆಯಂದ್ರು, ಅಂದ್ರೆ ಅಣ್ಣ ತಮ್ಮಂದ್ರನ್ನ ಇವರಿಬ್ರು ಮದುವೆ ಆಗಿರ್ತಾರೆ. ಈ ಎರಡು ವ್ಯಕ್ತಿಗಳು ನಿಮಗೆ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ, ಇಲ್ಲಿ ರಶ್ಮಿ ಅಲಿಯಾಸ್ ರೇಷ್ಮಾ ಅಂತ ಹೇಳಿ ಈಕೆ ದೀಪಕ್ ಸಾಂಬ್ರಾಣಿ ಅನ್ನುವರ ಪತ್ನಿ. ಈಕೆಗೆ 3 ಮಕ್ಕಳು. ಅಲ್ಲಿ ಒಂದು ಚಪ್ಪಲ್ ಅಂಗಡಿ ಇಟ್ಟಿರ್ತಾರೆ CBT ಹತ್ರ. ಇವರ ನಿವಾಸ ಜನ್ನತ್ ನಗರ್ ಟೋಲ್ನಾಕ ಫರೂಕಿಯಾ ಮಸೀದಿ ಹತ್ರ. ಹಾಗೆ ಇನ್ನೋರ್ವ ಮಹಾಮಾತೆ ಶ್ರೀಮತಿ ಪ್ರಿಯಾಂಕಾ. ಈಕೆಯ ಗಂಡನ ಹೆಸರು ಸಂತೋಷ್ ಸಾಂಬ್ರಾಣಿ ಅಂತ ಹೇಳಿ ಪೋತಿಯಾಗಿದ್ದಾನೆ, ತೀರ್ಕೊಂಡಿದ್ದಾನೆ. ಇಲ್ಲಿ ಈಕೆ ಕೂಡ, ಈ ಪ್ರಿಯಾಂಕಾ ಕೂಡ 3 ಮಕ್ಕಳು. ಇಲ್ಲಿ ಹೇಗಾಗಿದೆ ಅಂದ್ರೆ, ಮುತ್ತುರಾಜ್ ಅಂತ ಹೇಳಿ ಸನ ಬಂಗಾರಪ್ಪ, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆಯವರು. ಈಗ ಹಾಲಿ ವಸ್ತಿ ಜ್ಯೋತಿ ತಾಲೀಮ್, ಇಲ್ಲಿ ಜಿಲ್ಲಾಸ್ಪತ್ರೆ ಏನಿದೆಲ್ಲ ಧಾರವಾಡ, ಅಲ್ಲಿದೆ, ಕಿಲ್ಲಾದಲ್ಲಿ. ಇನ್ನೊಬ್ಬತ ಸುನೀಲ್ ಕುಮಾರ್ ಅಂತ ಹೇಳಿ, ತಂದೆ ಸಿದ್ದರಾಮಪ್ಪ ಕರಿಗಾರ ಅಂತ ಹೇಳಿ, ಸಾಕಿನ್ ಜಮಾದಾರ್ ಗಲ್ಲಿ, ಜಕ್ನಿ ಬಾವಿ, ಧಾರವಾಡ. ಹೇಳ್ತಾರಲ್ಲ, ಮದುವೆ ಆದ್ಮೇಲೆ ಒಂದ್ ರೀತಿಯಿಂದ ಈ ರೀತಿಯ ಅನೈತಿಕ ಸಂಬಂಧ ಇಟ್ಕೊಂಡು, ಅದು ಒಂದ್ ಲೆಕ್ಕ ಆಯ್ತು ಅಂದ್ರೆ, ಮಕ್ಕಳನ್ನೇ ಕರ್ಕೊಂಡು ಹೋಗಿ ಮಕ್ಕಳನ್ನ ನಾವು ಮಾರ್ಬಿಡ್ತೀವಿ, ನಾವು ಕೊಟ್ಟು ಬಿಡ್ತೀವಿ, ನಾವು ಈ ಲವರ್ ಜೊತೆಗೆ ಎಲ್ಲೇ ಹೋಗ್ಬೇಕು ಬೇರೆ ಕಡೆ, 10 ಲಕ್ಷ ಕೊಡಿ ಅಂತಾರಂದ್ರೆ, ಕಲಿಗಾಲ ಅಂದ್ರೆ ಇದೇ ಅನ್ನ. ಹೇಳ್ತಾರಲ್ಲ, ಕಲಿಗಾಲ ಕಲಿಗಾಲ, ಭಾವನೆಗಳಿಗೆ ವಾತ್ಸಲ್ಯಕ್ಕೂ ಬರಗಾಲ ಅಂತ ಹೇಳ್ತಾರೆ. ಹಿಂಗಾದ್ರೆ ಜಗತ್ತು ಎಲ್ಲಿ ಹೋಗ್ತದೆ? ಇದು ಒಂದು ವಿಶೇಷವಾಗಿ ಬೇರೆ ಉತ್ತಮ ತಾಯಂದ್ರು ಈ ತಾಯಂದ್ರನ್ನ ಪದ ಇವರಿಗೆ ಉಪಯೋಗಿಸೋದು ತುಂಬಾ ವೇಸ್ಟ್ ಅನಿಸ್ತದೆ ನನಗೆ. ಈ ತೀಟೆಯ ಮಂದಿಯನ್ನ ಖಂಡಿತ ಈ ಎಪಿಸೋಡ್ ನೋಡಿದ ಮೇಲೆ ಉಗಿತಾರೆ. ವೀಕ್ಷಕರೇ, ಈಗ 4 ಮಂದಿ ಅರೆಸ್ಟ್ ಆಗಿದ್ದಾರೆ. ಮುತ್ತುರಾಜ್ ಅಂತ ಹೇಳಿ, ಸಣ್ಣ ಬಂಗಾರಪ್ಪ ಹೇಳಿದ್ನಲ್ಲ, ಶಿಕಾರಿಪುರದವನು. ಇಲ್ಲಿ ನಂತರ ಸುನೀಲ್ ಕುಮಾರ್ ಅಂತ ಹೇಳಿ, ರೇಷ್ಮಾ ಅಂತ ಕೂಡ ಕರೀತಾರೆ ಅವ್ರಿಗೆ, ದೀಪಕ್ ಸಾಂಬ್ರಾಣಿ, ಶ್ರೀಮತಿ ಪ್ರಿಯಾಂಕಾ ಅಂತ ಹೇಳಿ, ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಕಮಿಷನರ್ ಅವ್ರು ಮಾತಾಡ್ತಾರೆ, ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ಹೆಂಗೆ ಅಂದ್ರೆ, ಒಂದೇ ಕುಟುಂಬದ ಸೊಸೆ ಅಂದ್ರೆ ಇವರು 3 ಮಕ್ಕಳ ಭಾಗ್ಯವನ್ನ ಪಡೆದವರು. ಇಲ್ಲಿ ಮುಂಚೆಯಿಂದ ಕೂಡ ಒಂದು ಲವ್ ಸ್ಟೋರಿ ಇತ್ತು, ಚೆಲುವಿನ ಚಿತ್ತಾರ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮುತ್ತುರಾಜ್ ಹಾಗೆ ರಶ್ಮಿ ಅಥವಾ ರೇಷ್ಮಾ ಏನಿದಾರಲ್ಲ, ಇಲ್ಲಿ ಭಾರತ್ ಹೈಸ್ಕೂಲಿನ ವಿದ್ಯಾರ್ಥಿನಿಯರು. ಇಲ್ಲಿ ಅವರು ಅಲ್ಲಿ ಕಲಿಯುವಾಗ ಒಂದು ಲವಿ ಡವಿ ಆಗಿರ್ತದೆ, ಯಾವುದೋ ಕಾರಣಕ್ಕೆ ಮದುವೆ ಆಗಿರಂಗಿಲ್ಲ. 3 ಮಕ್ಕಳಾದ್ಮೇಲೆ ಮತ್ತೆ ಹರೆಯ ತಿರುಗ್ತದೆ ಇವ್ರಿಗೆ, ಮತ್ತೆ ಭೇಟಿ ಆಗ್ತಾರೆ. ನಂತರ ಇಲ್ಲಿ ಪ್ರಿಯಾಂಕಾ ಅವ್ರಿಗೆ ಸುನೀಲ್ ಕುಮಾರ್ ಅಂತ ಹೇಳಿ ಅಲ್ಲಿ ಬಟ್ಟೆ ಅಂಗಡಿಯವನು ಒಬ್ಬನು ಸಿಗ್ತಾನೆ. ಸರಿ, ಅಕ್ಕ ತಂಗಿ ಅಂತಾನೆ ಹೇಳಿ, ಯಾಕ ಒಂದೇ ಮನೆ ಸೊಸೆ ಅಂದ್ರು ಅಕ್ಕ ತಂಗಿ ಇದ್ದಂಗೆ ಇರ್ತಾರೆ.
ಗಂಡ ಪಾಪ ಅಲ್ಲಿ ದೀಪಕ್ ಅವ್ರಿಗೆ ಯಾವ ರೀತಿ ಆಗಿರ್ಬೋದು ಅಂತಂದ್ರೆ ಈ 2-3 ಸತಿ ಇದಾದಾಗ ನನಗೆ ಮಕ್ಕಳು ಬೇಡ ಏನು ಬೇಡ ನಂದು ಏನ್ ಕೊಡೋದು ಕೊಟ್ಬಿಡಿ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಹಣ ತಗೊಂತಾನೆ ಹೋಗ್ತಾರೆ. ಅಲ್ಲಿಂದ ಇಲ್ಲಿ ನವೆಂಬರ್ 7ಕ್ಕೆ 6 ಮಕ್ಕಳನ್ನ ಅಂದ್ರೆ ಈಕಿ 3 ಆಕಿ 3 ಕರ್ಕೊಂಡು ತಮ್ಮ ಲವರ್ ಜೊತೆಗೆ ಬೆಂಗಳೂರಿಗೆ ಪಯಣ ಬೆಳೆಸ್ಬಿಡ್ತಾರೆ. ವಿಶೇಷವಾಗಿ ಕಂಡು ಹಿಡಿದಿದ್ದು ಪೊಲೀಸರು ಇಲ್ಲಿ ಪ್ರಶಾಂತ್ ಸಿದ್ದನಗೌಡರು ಅಂತ ಹೇಳಿ ACP ಧಾರವಾಡ ಅವರು, ಅವರ ಮಾರ್ಗದರ್ಶನ, ಕಮಿಷನರ್ ಆಫ್ ಪೊಲೀಸ್ DCP ಅವರ ಮಾರ್ಗದರ್ಶನದಲ್ಲಿ ದಕ್ಷ ಅಧಿಕಾರಿ ಸಂಗಮೇಶ್ ದಿಡ್ಗಿನಾಳ್ ಅವರು ಅವರ ತಂಡ ಇದೇನಿದೆ ಅಲ್ಲ ಇದಕ್ಕೊಂದು ಸುಖಾಂತ್ಯವನ್ನ ಹಾಡಿದೆ. ನಿಜವಾಗ್ಲು ಸಂಗಮೇಶ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಈ ತಂಡವನ್ನ ಈ ರೀತಿ ಮಾತೆಯರು ಕೂಡ ಈ ರೀತಿ ಇರ್ತಾರಂತ ಹೇಳಿದ್ರೆ ನಿಜವಾಗ್ಲು ಈ ಎಪಿಸೋಡ್ ಅನ್ನ ನಾನು ವಿದ್ಯಾಗಿರಿ ಠಾಣೆಯ ಅದ್ಭುತವಾದ ಅಧಿಕಾರಿಗಳಿಗೆ ಸಮರ್ಪಿಸ್ತೇನೆ. ಅವರ ಮೂಲಕ ಇದು ಒಂದು ಸಂದೇಶ ಜಗತ್ತಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇದು ಒಂದು ರೀತಿಯಿಂದ ಕೆಟ್ಟ ಸಂದೇಶ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಹೇಳ್ತಾರಲ್ಲ, ತಾಯಿ ಕೆಟ್ಟ ಇರಂಗಿಲ್ಲ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಲಿಗಾಲದಲ್ಲಿ ಒಂದು ಎಕ್ಸೆಪ್ಷನ್ ಅಂತ ಇರ್ತದೆ. ಹಂಗಾಗ್ಬಿಟ್ಟಿದೆ ಈಗ ನೋಡಿ. ಇವತ್ತು ಈ ಒಂದು ಪ್ರಕರಣ ಅಂದ್ರೆ ಮಾರ್ನಿಂಗ್ ಏನಾಗ್ತದೆ, ಇದನ್ನ ಕಿಡ್ನಾಪ್ ಅಂತ ತಗೊಳ್ತಾರೆ. ಇಲ್ಲಿ CR ನಂಬರ್ 198/24 ಇಲ್ಲಿ ಕಿಡ್ನಾಪ್ ಅನ್ನೋದಕ್ಕೆ ಯಾಕೆ ತಗೋತಾರೆ ನೀವು ಕೇಳ್ಬೋದು. ತಾಯಿ ಮಕ್ಕಳನ್ನ ಏನಾದ್ರೂ ಕಿಡ್ನಾಪ್ ಮಾಡ್ಬಿಡ್ತಾರೆ. ಇಲ್ಲಿ ಹಣಕ್ಕೋಸ್ಕರ ಇವರು ಅಪಹರಣ ಮಾಡಿದ್ದಾರೆ. ಅಪಹರಣ ಕರ್ಕೊಂಡು ಹೋಗೋದು ಬೇರೆ, ಅಲ್ಲಿ ಹೋಗಿ ಯಾರು ಕೇಳ್ತಾರೆ, ಅವರ ಚಲನವಲನ ಏನಿದೆ ಅಲ್ಲ ಅದರ ಮೇಲೆ ನಿಗಾ ಇಟ್ಟು ಎಲ್ಲಂದ್ರಲ್ಲಿ ಹೋಗ್ತಾರೆ. ಪಾಪ ಪೊಲೀಸ್ನವ್ರು ಯಾವ ರೀತಿ ಹೈರಾಣಾಗಿದ್ದಾರೆ ಅಂದ್ರೆ, ಹೈದರಾಬಾದ್ ಅಂದ್ರೆ ಒಂದು ತಂಡವನ್ನ ಹೈದರಾಬಾದಿಗೆ ಕಳಿಸ್ತಾರೆ. ಗೋವಾ ಇರ್ಬೋದು ಅಂತ ಹೇಳಿ ಗೋವಾಕ್ಕೆ, ಯಾಕಂದ್ರೆ ಕಂಡು ಹಿಡಿಯುವಾಗ ಈಗ ಎಲ್ಲ ಸುಖಾಂತ್ಯ ಆದ್ಮೇಲೆ ಬಹಳ ಈಸಿ ಬಾಳೆಹಣ್ಣನ್ನ ಸುಲಭವಾಗಿ ತಿನ್ಲಿಕ್ಕೆ. ಅವರು ಮಾಡಿದ ಎಫರ್ಟ್ ಏನಿದೆ ಅಲ್ಲ, ನಿಜವಾಗ್ಲು ಪೊಲೀಸ್ನವ್ರಿಗೆ ನಿಜವಾಗ್ಲು ಪಾದಾಭಿವಂದನೆ ಅಂತ ಹೇಳ್ತೇನೆ. ಆ ಎಫರ್ಟ್ ಈ ಕಮಿಷನರ್ ಅವರು ಎಳೆಯಾಗಿ ಬಿಡಿಸಿ ಹೇಳ್ತಾರೆ. ಅಫ್ಕೋರ್ಸ್ ಅನ್ಬೋದು ನೀವು ಕರ್ತವ್ಯ ಅಂತ ಹೇಳಿ, ಆದ್ರೆ ಅಲ್ಲಿ ಶ್ರಮ ಎಷ್ಟಿರ್ತದೆ ಅನ್ನೋದಕ್ಕೆ ನಾವು ಇಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಲ್ಲಿ ಟೌನ್ ಇನ್ಸ್ಪೆಕ್ಟರ್ ಕಾಡ್ದೇವ್ರ ಮಠ ಕೂಡ ಇದರಲ್ಲಿ ಸಹಕಾರ ಒಂದು ಸಂಪೂರ್ಣವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಹೆಮ್ಮೆಯ ಪೊಲೀಸರು ಅಂತ ಹೇಳ್ಬೋದು. ವಿಶೇಷವಾಗಿ ವಿದ್ಯಾಗಿರಿ ಪೊಲೀಸರು. ದೀಪಕ್ ಅವರು ಒಂದು ದೂರನ್ನ ಕೊಡ್ತಾರೆ. ಸರ್, ನಮ್ಗೆ ಇಲ್ಲಿ ಮಕ್ಕಳು ಕಾಣ್ತಾ ಇಲ್ಲ ಅಂತ ಹೇಳಿ ಕೊಟ್ಟಿರ್ತಾರೆ 7ನೇ ತಾರೀಕಿಂದ. ನಂತರ ಯಾವಾಗ ಅವ್ರಿಗೆ ಫೋನ್ ಬರ್ತದೆ, ಸರ್ ನಮ್ಗೆ ಫೋನ್ ಬಂದಿತ್ತು 10 ಲಕ್ಷ ಕೇಳ್ತಾ ಇದ್ದೀವಿ. ನಂತರ ಬೆಂಗಳೂರಿನಲ್ಲಿ ಏನ್ ತಂಡ ಹೋಗಿತ್ತಲ್ಲ ಅವರು 10 ಲಕ್ಷ ಕೊಡ್ತೀನಿ ಬನ್ನಿ ಅಂತ ಹೇಳಿ ಎಳ್ಕೊಂಡು ಬಂದಿದ್ದಾರೆ. ಅಪಹರಣಕ್ಕೆ ಒಳಗಾದ ಮಕ್ಕಳ ಹೆಸರು ಇಲ್ಲಿ ನಾವು ಆ ಮುಖಗಳನ್ನ ತೋರ್ಸಕ್ ಬರೋದಿಲ್ಲ, ಗೌಪ್ಯವಾಗಿ ಇಡ್ಲೇಬೇಕು. ಕೃಷ್ಣ ಸಾಮ್ರಾಣಿ ಅಂತ ಹೇಳಿ 10 ವರ್ಷದವರು, ಸೂರಜ್ ಅಂತ ಹೇಳಿ 7 ವರ್ಷ, ಸಿಂಚನ ಸಾಮ್ರಾಣಿ 6 ವರ್ಷ, ನಂತರ ಸಾನ್ವಿ 7 ವರ್ಷ, ಸಾತ್ವಿಕ್ ಸಾಮ್ರಾಣಿ 6 ವರ್ಷ, ಮನ್ವಿತ್ 3 ವರ್ಷ. 3 6 ಇಲ್ಲಿ ಇವರೆಲ್ಲ ಪಾರು. ಯಾಕಂದ್ರೆ ಹೇಳ್ತಾರಲ್ಲ, ಈ ದೈಹಿಕ ವಾಂಛೆ ಏನಿರ್ತದಲ್ಲ ಎಷ್ಟು ದಿವಸ ಇರ್ತದೆ ಮಕ್ಕಳಿಗಿಂತ, ನಿಮ್ಮ ಹೇಳ್ತಾರಲ್ಲ ಅಲ್ಲೇ ಮಲ್ಕೊಂಡೇ ಇಷ್ಟು ಮಂದಿನ ಹಡ್ದಿರ್ತೀರಿ, ಮತ್ತೆ ಪ್ಲಸ್ ಇವರೆಲ್ಲ ಬೇಕಾ ನಿಮ್ಗೆ? ತಾಯಿಯಂದ್ರು ಕೆಟ್ಟ ಇರ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಏನ್ ಹೇಳ್ಬೇಕು, ಯಾಕಂದ್ರೆ ಪಾಪ ನೋಡ್ತಾ ಇರೋರು ಕೂಡ ಮುಜುಗರ ಅನ್ನಿಸ್ತದೆ, ಚೀತು ಅಂತಾರೆ ಅಂತ ನಾನು ಸ್ಟಾರ್ಟಿಂಗ್ ಯಾಕೆ ಹೇಳಿದ್ನಂದ್ರೆ ನೀವು ಅನ್ಲೇಬೇಕು. ಈ ಮುಖಗಳನ್ನು ನೋಡಿ. ಕಮಿಷನರ್ ಅವ್ರು ಏನ್ ಹೇಳ್ತಾರೆ, ಇಲ್ಲಿ 10 ಲಕ್ಷ ತಗೊಂಡು ಅವ್ರು ಎಲ್ಲೇ ಹೋಗ್ಬೇಕಂತಿದಾರಂತೆ. ಅದು ಯಾರು ಮಕ್ಕಳನ್ನ ಕರ್ಕೊಂಡಲ್ಲ, ಮಕ್ಕಳನ್ನ ಬಿಟ್ಟು ಹೇಳ್ತಾರಲ್ಲ. ಕೆಲವೊಬ್ಬರು ಪಾಪ ಬಂಜೆ ಅಂತ ಹೇಳ್ತಾರೆ, ಮಕ್ಕಳಾಗಿರಂಗಿಲ್ಲ, ಅವ್ರಿಗೆ ಮಕ್ಕಳ ಹಪಾಪಿ ಇರ್ತವೆ. ಇಲ್ಲಿ ಮಕ್ಕಳು 3 ಮಕ್ಕಳಿದ್ದಾರೆ, ತಾಯಂದ್ರು ಹಿಂಗಿದ್ದಾರೆ. ಏನ್ ಹೇಳ್ಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಈಗ ವಿಶೇಷವಾಗಿ ಹೇಳ್ತಾರಲ್ಲ, ಕಲಿಗಾಲದಲ್ಲಿ ಹಿಂಗೆ ಇರ್ತದೆ. ಹಾಗೆ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥ ಇದೆಯಾ?
ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು 7ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ. ಅದೊಂದು ಮನುಷ್ಯ ಕಾಣೆ ಪ್ರಕರಣ, ಮಿಸ್ಸಿಂಗ್ ಕೇಸ್ ಅಂತ ಏನು ಹೇಳ್ತೀವಿ. ಅದು ಒಂದೇ ಪ್ರಕರಣದಲ್ಲಿ ಒಟ್ಟು 8 ಜನ ನಾಪತ್ತೆಯಾಗಿರುವಂಥದ್ದು ಕಂಡುಬರುತ್ತೆ. ಅದರಲ್ಲಿ ಅಣ್ಣ ತಮ್ಮಂದ್ರ ಹೆಂಡತಿಯರು 2 ಮತ್ತು ಪ್ರತಿ ಹೆಣ್ಮಕ್ಳಿಗೆ 3 ಜನ ಮಕ್ಕಳು, ಒಟ್ಟು 6 ಜನ ಮಕ್ಕಳು ಮತ್ತು 2 ಹೆಂಗಸರು ನಾಪತ್ತೆಯಾಗಿದ್ದಾರೆ ಅಂತಂದು ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡುಕುವಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ACP ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ. 6 ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ. ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಸುದ್ದಿಯಾಗಿ ಆತಂಕ ನಿರ್ಮಾಣ ಆಗಿರುತ್ತೆ. ನಂತರದಲ್ಲಿ ನಿರಂತರವಾಗಿ ನಾವು ಪತ್ತೆ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಲೀಡ್ ಸಿಗುತ್ತೆ. ಏನಂದರೆ ಬೆಂಗಳೂರು ಹೆಬ್ಬಾಳ ಭಾಗದ ಕೆಲ ಪ್ರದೇಶಗಳಲ್ಲಿ ಇವರು 8 ಜನ ಜೊತೆಗೆ ಮೂವ್ಮೆಂಟ್ ಆಗಿರುವಂಥದ್ದು ಕಂಡುಬರುತ್ತೆ. ಸೊ ಆ ಪ್ರಯತ್ನ ಮುಂದುವರೆದು ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಸಿಕ್ಕ ಲೀಡ್ ಮೇಲೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮತ್ತು ಇವನ್ ನಮ್ಮ ತಂಡ ಹೈದರಾಬಾದ್ ಮತ್ತು ಗೋವಾ, ಮಹಾರಾಷ್ಟ್ರ ಭಾಗಕ್ಕೂ ಕೂಡ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಹುಡುಕುವಂಥ ಕೆಲಸ ಮಾಡ್ತಾರೆ. ನಿನ್ನೆ ಒಂದು ಕರೆ ಬರುತ್ತೆ, ಈ ಕುಟುಂಬ ಸದಸ್ಯರಿಗೆ ಕರೆ ಬಂದುಬಿಟ್ಟು ಆ ಕರೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಾರೆ. ಮಕ್ಕಳ ಬಗ್ಗೆ ಯಾವ ಕಾಳಜಿ ಇಲ್ಲ, ಮಕ್ಕಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಟ್ಬಿಟ್ಟು ಯಾರಿಗಾದರೂ ಬೇಕಿದ್ದರೆ ಕೊಟ್ಬಿಟ್ಟು ನಾವು ನಂತರ ನಿಮ್ಗೆ ಯಾವತ್ತೂ ಸಿಗದಂಗೆ ಸಾಧ್ಯವಾದರೆ ನೇಪಾಳದ ಕಡೆ ಹೋಗ್ಬಿಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕ್ತಾರೆ. ಯಾರು ಈ 2 ಗಂಡಸರೇನಿದ್ದಾರೆ ಅವರು, ಅವ್ರ ಜೊತೆ ಇದ್ದಂಥ ಈ ಮನೆ ಸೊಸೆಯಂದರು ಬಟ್ ಈ 4 ಜನ ಮಾತಾಡಿಬಿಟ್ಟು ಈ ಮಾತನ್ನು ಹೇಳ್ತಾರೆ. ಅದರಿಂದ ಆತಂಕ ಉಂಟಾಗಿ ಅವರು ಇವತ್ತು ಬೆಳಗ್ಗೆ ಬಂದು ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್, ಅಂದರೆ ತಾಯಿ ಮತ್ತು ತಾಯಿಯ ಜೊತೆ ಇದ್ದಂಥ ಗಂಡಸು ಯಾರಿದ್ದಾನೆ ಆ 2 ತಾಯಂದರು ಮತ್ತು ಅವರು 2 ಜೊತೆ ಇದ್ದಂಥ 2 ಗಂಡಸರು ಸೇರಿ ನಮ್ಮ 6 ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದು ಅವರು ಒಂದು ಫಿರ್ಯಾದನ್ನು ಇವತ್ತು ಬೆಳಗ್ಗೆ ಕೊಡ್ತಾರೆ. ಈ ಮಧ್ಯೆ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು, ಆ ತಂಡ ಈ 8 ಜನರನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಮತ್ತು ಆ 8 ಜನರ ಜೊತೆ ಯಾರಿಬ್ಬರು ಗಂಡು ಮಕ್ಕಳಿದ್ರು ಅವ್ರನ್ನೂ ಕೂಡ ವಶಕ್ಕೆ ತೊಗೊಂಡು ಠಾಣೆಗೆ ತೊಗೊಂಬರ್ತಾರೆ. ಠಾಣೆಗೆ ತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ 2 ಹೆಣ್ಮಕ್ಳೇನಿದ್ದಾರೆ ಇವರಿಗೆ ಭಾಳಷ್ಟು ವರ್ಷಗಳಿಂದ ಈ 2 ಪ್ರಕರಣದ ಇತರೆ ಆರೋಪಿಗಳೇನಿದ್ದಾರೆ ಅವರ ಹೆಸರುಗಳು ಮುತ್ತುರಾಜ್, ಇವನು ಮೂಲತಃ ಶಿಕಾರಿಪುರದವನು, ಮತ್ತು ಇನ್ನೊಬ್ಬ ಸುನಿಲ್ ಅಂತ, ಇವನು ಧಾರವಾಡ ಮೂಲದವನು. ಇವರಿಬ್ಬರ ಜೊತೆ ಪ್ರಿಯಾಂಕಾ ಮತ್ತು ರೇಷ್ಮಾ ಇಲಿಯಾಸ್ ರಶ್ಮಿ ಅವರಿಗೆ ಸಂಪರ್ಕ ಇರುವಂಥದ್ದು, ಭಾಳಷ್ಟು ವರ್ಷಗಳಿಂದ ಪರಿಚಯ ಇರುವಂಥದ್ದು. ಮತ್ತು ಇದರಲ್ಲಿ ಒಬ್ಬ ಹೆಣ್ಮಗಳು ಗಂಡ ತೀರ್ಕೊಂಡಿರ್ತಾನೆ, ಸೊ ಆಕೆಗೆ ಅವನ ಜೊತೆ ಸಂಬಂಧ ಇರುವಂಥದ್ದು. ಮತ್ತು ಇನ್ನೊಂದು ಹುಡುಗಿ ಕೂಡ ಹಳೆ ಪ್ರಿಯಕರ ಇವನು, ಅಂದರೆ ಭಾಳಷ್ಟು ವರ್ಷಗಳಿಂದ ಒಬ್ರಿಗೊಬ್ರು ಪ್ರೀತಿಸಿರ್ತಾರೆ, ಮದುವೆ ಆಗೋಕ್ಕಾಗಿರಲ್ಲ, ಬೇರೆ ಮದುವೆ ಆಗ್ಬಿಟ್ಟು ಇವಳು 3 ಜನ ಮಕ್ಕಳಿರ್ತಾರೆ. ಸೊ ಈ ಒಂದು ಹಳೆಯ ಪರಿಚಯ ಮತ್ತು ಸ್ನೇಹದ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧ ಇದ್ದದ್ರ ಹಿನ್ನೆಲೆಯಲ್ಲಿ ಅವರು ಭಾಳಷ್ಟು ಬಾರಿ ಥ್ರೆಟನ್ ಮಾಡಿರ್ತಾರೆ, ಈ ಡೈವರ್ಸ್ ಕೊಟ್ಬಿಡಿ, ಯಾರಿಗೊಬ್ಬನಿಗೆ ಗಂಡ ಬದುಕಿದ್ದಾನೆ ಅವ್ನು ಡೈವರ್ಸ್ ಕೊಡಿಸುವಂತ ಎಲ್ಲ ಡಿಮ್ಯಾಂಡ್ ಮಾಡಿರ್ತಾರೆ. ಇನ್ನೊಬ್ಳು ಏನಿದ್ದಾರೆ ಅವ್ರಿಗೆ ಮಕ್ಕಳು ನೀವು ಇಟ್ಕೊಳ್ಳಿ, ನಮಗೆ ಇವಳನ್ನ ಕಳಿಸ್ಕೊಡಿ, ಏನು ಕಿರಿಕಿರಿ ಮಾಡ್ದಂಗೆ ಅಂತಲೂ ಡಿಮ್ಯಾಂಡ್ ಮಾಡಿರ್ತಾರೆ. ಅದು ಯಾವುದೂ ಆಗಿರಲ್ಲ. ಅದೆಲ್ಲದರ ಹಿನ್ನೆಲೆಯಲ್ಲಿ ಇವರು ಮಕ್ಕಳನ್ನು ಕರ್ಕೊಂಡು ತಮ್ಮ ಯಾರು ಪುರುಷ ಮಿತ್ರರಿದ್ದಾರೆ ಅವ್ರ ಜೊತೆ ಮನೆ ಬಿಟ್ಟು ಹೋಗಿರುವಂಥದ್ದು. ಮತ್ತು ನಿನ್ನೆ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಹಣ ಕೊಡಲಿಲ್ಲ ಅಂದರೆ ಮಕ್ಕಳನ್ನ ಎಲ್ಲಿ ಬೇಕೋ ಅಲ್ಲಿ ಬಿಟ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಆ ಒಂದು ಪ್ರಕರಣದ ಅಡಿಯಲ್ಲಿ ಒಟ್ಟು 4 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಮುತ್ತುರಾಜ್ ಒಂದು ಶಿಕಾರಿಪುರ, ಸುನೀಲ್ ಕರಿಗಾರ್ ಧಾರವಾಡ, ಪ್ರಿಯಾಂಕಾ ಮತ್ತು ರೇಷ್ಮಾ, ಈ 4 ಜನರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಿಸಿದ್ದೀವಿ, ಒಳಪಡಿಸಿದ್ದೀವಿ. ಮತ್ತು ಅವ್ರ ಉದ್ದೇಶಗಳು ಮಕ್ಕಳನ್ನು ಸಾಧ್ಯವಾದರೆ ಎಷ್ಟು ಹಣ ಆಗುತ್ತೋ ಅಷ್ಟು ಹಣ ಇಸ್ಕೊಂಡ್ಬಿಟ್ಟು ಮಕ್ಕಳನ್ನ ಅವ್ರಿಗೆ ಕೊಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಎಲ್ಲಾದರೂ ಹೋಗೋಣ ಅಂತ ಉದ್ದೇಶ ಇರುತ್ತೆ. ಮತ್ತು ಅಕಸ್ಮಾತ್ ಹಣ ಕೊಡಲಿಲ್ಲ ಅಂದರೆ ಅಥವಾ ನಮ್ಮನ್ನು ಹುಡುಕಿಸಿ ಏನಾದರೂ ತೊಂದರೆ ಕೊಡ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಎಲ್ಲಿವರೆಗೂ ಇಟ್ಕೋತೀವೋ ಅಲ್ಲಿವರೆಗೂ ನಮಗೆ ಹಣದ ಮೂಲ ಅರಿವು ಇರುತ್ತೆ ಮತ್ತು ನಾವು ಸೇಫಾಗಿರ್ಬೋದು ಅಂತ ಮಕ್ಕಳನ್ನು ಕೂಡ ಟೆಕ್ನಿಕಲಿ ಇವರು ಕಿಡ್ನ್ಯಾಪಿಂಗ್ ರೀತಿಯಲ್ಲೇ ವಶದಲ್ಲಿ ಇಟ್ಕೊಂಡಿರುವಂಥದ್ದು ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ನಾವು ಅವ್ರು 4 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿರೋ 4 ಜನಗಳ ಹೆಸರು ಮುತ್ತುರಾಜ್, ಸುನೀಲ್ ಕರಿಗಾರ್, ಪ್ರಿಯಾಂಕಾ ಮತ್ತು ರೇಷ್ಮಾ. ಇದರಲ್ಲಿ ಪ್ರಿಯಾಂಕಾ ಮತ್ತು ರೇಷ್ಮಾ 3 ಮಕ್ಕಳ ತಾಯಂದರು. ಯಾವ 6 ಮಕ್ಕಳನ್ನು ಅಪಹರಣ ಮಾಡಿದ್ದಾರೆ ಮತ್ತು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ, ಆ ಒಂದು ಮಕ್ಕಳ ತಾಯಂದರೆ ಆಗಿದ್ದಾರೆ. ದೀಪಕ್ ಅಲ್ಲ, ಯಾರು ಅವ್ರೇನಾಗಬೇಕು ಬ್ರದರ, ಒನ್ ಆಫ್ ದಿ ಯಾರ ಹಸ್ಬೆಂಡ್. ಸೊ ಈ ಪ್ರಕರಣದ
ಕಂಪ್ಲೇನೆಂಟ್ ಏನಿದ್ದಾರೆ ದೀಪಕ್ ಸಾಮ್ರಾಣಿ ಅಂತ, ಇವನು ಈ ಪ್ರಕರಣದ ಒಬ್ಬರು ಆರೋಪಿ ಮತ್ತು 3 ಮಕ್ಕಳ ತಾಯಿ ಏನಿದ್ದಾರೆ ರಶ್ಮಿ ಅಲಿಯಾಸ್ ರೇಷ್ಮಾ ಅವರ ಒಬ್ಬ ಗಂಡನೇ ಆಗಿದ್ದಾರೆ. ಹಿನ್ನೆಲೆ ಬೇರೆ ಬೇರೆ ರೀತಿಯಲ್ಲಿದೆ ಅಂತ ಹೇಳ್ಕೊಳೋಂಥ ಹಿನ್ನೆಲೆ ಏನಿಲ್ಲ. ಏನಂದರೆ ಇದರಲ್ಲಿ ಒನ್ ಆಫ್ ದಿ ಫೆಲೋಸ್ ಏನಿದ್ದಾನೆ ಅವನು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಧಾರವಾಡದಲ್ಲಿದ್ದಾಗ ಈ ಒಬ್ಬ ಹುಡುಗಿ ಜೊತೆ ಸ್ನೇಹ, ಪರಿಚಯ, ಪ್ರೀತಿ ಎಲ್ಲ ಇರುತ್ತೆ. ಅದಾದಮೇಲೆ ಅವ್ರ ಮನೆಯಲ್ಲಿ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತಾರೆ. ಒಂದು 7-8 ವರ್ಷದ ಕೆಳಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, 3 ಜನ ಮಕ್ಕಳು. ಸೊ ನಂತರದಲ್ಲಿ ಇದು ಮುಂದುವರಿಸಿದ್ದಾನೆ. ಇನ್ನೊಂದು ಅನುಮಾನ ಅಲ್ಲ, ಈಗ ಈ ಒಂದು ಬೆದರಿಕೆ ಏನಿದೆ ಭಾಳಷ್ಟು ದಿನಗಳಿಂದ ನಡೆದಿದೆ. ಈ ನಿಮ್ಮ ಮನೆ ಮಕ್ಕಳನ್ನ ಕಳಿಸ್ಕೊಡಿ, ಏನು ಕಿರಿಕಿರಿ ಮಾಡಬೇಡಿ, ಮತ್ತು ಆ ಹೆಣ್ಮಕ್ಳಿಗೆ ಒಬ್ಬಳಿಗೆ ಗಂಡ ಸತ್ತೋಗಿದ್ದಾನೆ, ಇನ್ನೊಬ್ಬನಿಗೆ ಗಂಡ ಇದ್ದಾನೆ, ಬಟ್ ಈಕೆಗೆ ಪಾಲಿಗೆ ಏನು ಆಸ್ತಿ ಬರಬೇಕು ಅದನ್ನು ಬರೆಸ್ಕೊಟ್ಬಿಡಿ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ. ಅದು ವರ್ಕೌಟ್ ಆಗಿಲ್ಲ. ಆಮೇಲೆ ನೀವು ಹಿಂಗೆ ಮಾಡ್ತಿದ್ರೆ ಮಕ್ಕಳನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ಈ ಪ್ರಕರಣದ ಪುರುಷ ಆರೋಪಿಗಳೇನಿದ್ದಾರೆ ಅವರು ಕೂಡ ಥ್ರೆಟನ್ ಮಾಡಿದ್ದಾರೆ. ಅದು ವರ್ಕೌಟ್ ಆಗಿಲ್ಲ. ಕಡೆಗೆ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಇವರು ಹೋಗಿದ್ದಾರೆ. ಹಂಗಾಗಿ ಒಂದು ಪ್ರಕರಣ ದಾಖಲಾಗಿದೆ. ಒಟ್ಟು 8 ಜನರ ನಾಪತ್ತೆಯಾಗಿ ಅಲ್ಲಿ ವಿದ್ಯಾಗಿರಿ ಭಾಗದಲ್ಲಿ ಸ್ವಲ್ಪ ಆತಂಕ ಉಂಟು ಮಾಡಿದಂಥ ಪ್ರಕರಣವನ್ನು ಸುಖಾಂತ್ಯಗೊಳಿಸಿದ್ದಾರೆ. ಪ್ರಕರಣದ 4 ಆರೋಪಿಗಳು ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಕೂಡ ಇನ್ವೆಸ್ಟಿಗೇಷನಲ್ಲಿ ನಮ್ಮ ವಿಚಾರಣೆಯಲ್ಲಿ ತಾಯಂದ್ರೇನಿದ್ದಾರೆ, ತಾಯಂದರು ಮಕ್ಕಳನ್ನ ಮುಂದೆ ಇಟ್ಟುಕೊಂಡು ತಮ್ಮ ಪುರುಷ ಮಿತ್ರರ ಜೊತೆಗೆ ಫೋನ್ ಮಾಡಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು, ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರುವಂಥದ್ದು ಕಂಡು ಬಂದಿದೆ. ಅದು ದಟ್ ಮೇಕ್ಸ್ ಔಟ್ ಎ ಅಫೆನ್ಸ್. ಸೊ ಅಫೆನ್ಸ್ ಇದ್ದಾಗ ಅವ್ರನ್ನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಈಗ 4 ಜನರನ್ನು ಅರೆಸ್ಟ್ ಮಾಡ್ತಿದ್ವಿ. ಅದರಲ್ಲಿ 2 ಮಕ್ಕಳ ತಾಯಂದರು ಕೂಡ ಇದ್ದಾರೆ. ಈಗ 3 ಮಕ್ಕಳಿಗಂತೂ ತಂದೆ ಇದ್ದಾರೆ. ಸೊ ತಂದೆಯ ಸುಪರ್ದಿಗೆ ಕೊಡ್ಬೋದು. ಇನ್ನು 3 ಮಕ್ಕಳು ತಾತ ಅಜ್ಜಿ ಎಲ್ಲ ಇದ್ದಾರೆ. ಅದೊಂದು ಒಟ್ಟು ಕುಟುಂಬ. ಆ್ಯಕ್ಚುಲಿ ಇದರಲ್ಲೇನು ಇವರು ಪ್ರಿಯಾಂಕಾ ಮತ್ತು ರೇಷ್ಮಾ ಇದ್ದಾರೆ, ಇವರಿಬ್ಬರು ಅಣ್ಣ ತಮ್ಮಂದ್ರ ಹೆಂಡತಿಯರು. ಒಬ್ಬ ಸತ್ತೋಗಿದ್ದಾನೆ, ಇನ್ನೊಬ್ಬ ಬದುಕಿದ್ದಾನೆ. ಬದುಕಿರೋನಿಗೂ ಇನ್ನೊಬ್ಬರ ಜೊತೆ ವಿಶ್ವಾಸ ಉಂಟು. ಗಂಡ ತೀರ್ಕೊಂಡಿರೋ ಹೆಣ್ಮಕ್ಳಿಗೂ ಕೂಡ ಇನ್ನೊಬ್ಬನ ಜೊತೆ ವಿಶ್ವಾಸ ಉಂಟು. ಅವರಿಬ್ಬರು ಒಬ್ರಿಗೊಬ್ರು ಮಾತಾಡಿಕೊಂಡು ಇಬ್ಬರು ಪುರುಷ ಮಿತ್ರರನ್ನು ಕರೆಸ್ಕೊಂಡು 6 ಜನ ಮಕ್ಕಳನ್ನ ತೊಗೊಂಡು 8 ಜನ ಓಡೋಗಿರೋದು. ಸೊ ಹಂಗಾಗಿ ಟೆಕ್ನಿಕಲಿ ಇಟ್ ಮೇಕ್ಸ್ ಔಟ್ ಅಫೆನ್ಸ್. ಹಂಗಾಗಿ ನಾವು 4 ಜನರ ಅರೆಸ್ಟ್ ಮಾಡಿದ್ದೀವಿ. ಮಕ್ಕಳನ್ನು ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಏನಿದೆ ಆ ಸಮಿತಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಒಂದು ಸಮಾಲೋಚನೆ ಮಾಡಿ ಯಾರು ಸುಬದ್ಧ ಕೊಡಬೇಕು ಅನ್ನೋಂಥದ್ದನ್ನು ಮಕ್ಕಳ ಕಲ್ಯಾಣ ಸಮಿತಿ ಡಿಸೈಡ್ ಮಾಡುತ್ತೆ. ಸಬ್ ಇನ್ಸ್ಪೆಕ್ಟರ್ ಪ್ರತ್ಯೇಕ ತಂಡ, ಇನ್ಸ್ಪೆಕ್ಟರ್ದೊಂದು ಪ್ರತ್ಯೇಕ ತಂಡ, ಒಟ್ಟು 3 ಪ್ರತ್ಯೇಕ ತಂಡಗಳು. ಮತ್ತು ಸಿಬ್ಬಂದಿಗಳನ್ನ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ, ಎಲ್ಲೆಲ್ಲಿ ಅವ್ರದ್ದು ಪಾಸಿಬಿಲಿಟಿ ಇದೆ. ಈಗ ರಾಣೆಬೆನ್ನೂರಲ್ಲಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬಂತು, ಆ ಕಡೆ ಕಳಿಸಿದ್ವಿ ಒಂದು ಟೀಮನ್ನು. ಆಮೇಲೆ ಈ ಗೋವಾ ಕಡೆ ಹೋಗಿರ್ಬೋದು ಅಂತ ಮಾಹಿತಿ ಬಂತು, ಬೆಂಗಳೂರು ಅಂತ ಬಂತು, ಹೈದರಾಬಾದ್ ಕಡೆ ಹೋಗಿದ್ದಾರೆ ಯಾವುದೋ ಟ್ರೈನ್ ಹತ್ಕೊಂಡು ಅಂತೇಳಿ. ಸೊ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ ಎಲ್ಲ ಕಡೆ ಕಳಿಸ್ಬಿಟ್ಟು ಇಷ್ಟಾಗಿಯೂ ಕೂಡ ನಮ್ಮ ಪ್ರಯತ್ನ ಸುಮಾರು 15 ದಿನದಿಂದ ಮುಂದುವರೆದಿತ್ತು, 13-14 ದಿನದಿಂದ. ಸೊ ನಿನ್ನೆ ಸಿಗೋದ್ರ ಮುಖಾಂತರ ಸುಖಾಂತ್ಯ. ಮೇನ್ ಏನಂದರೆ 6 ಮಕ್ಕಳು ಸೇಫ್ ಇದ್ದಾರೆ. ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮತ್ತು ಅವರು ನೆನ್ನೆ ಟೆಲಿಫೋನಿಕಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಇನ್ನೆಲ್ಲೋ ಯಾವತ್ತೂ ಸಿಗಬಾರ್ದು, ನೀವು ಮಕ್ಕಳು ಮಕ್ಕ ನೋಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ. ಅದು ಕುಟುಂಬ ಸದಸ್ಯರು ಹೇಳೋದು ಕೊಲೆ ಬೆದರಿಕೆ ಅಂತ ಹೇಳ್ತಾರೆ. ಇವರು ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಈಗ ನಾವು ವಾಪಸ್ ಬಂದರೆ ನಮಗೊತ್ತು ಮತ್ತೆ ಮಾಡ್ಲಿಕ್ಕೆ ಬಿಡಲ್ಲ, ಹಂಗಾಗಿ ನಾವೆಲ್ಲಾದರೂ ಹೋಗ್ಬಿಡ್ತೀವಿ, ಜೊತೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ. ಮಕ್ಕಳು ಚಿಕ್ಕವರು ಇದ್ದಾರೆ, ಹೋದು ಒಂದು 4-5 ವರ್ಷ ಅವ್ರನ್ನ ಸಾಕಿಬಿಟ್ರೆ ಆಮೇಲೆ ದುಡ್ಕೊಂಡು ತಿಂತಾರೆ ಅನ್ನೋ ರೀತಿಲಿ ಈ ಮೇಲ್ ಮೆಂಬರ್ಸ್ ಏನಿದ್ದಾರೆ ಅವ್ರಿಗಂತೂ ಉದ್ದೇಶ ಆ ಹೆಣ್ಮಕ್ಳನ್ನ ತೊಗೊಂಡು ಹೋಗೋದಷ್ಟೇ. ಮಕ್ಕಳು ವಾಸ್ ಎ ಲಯಬಿಲಿಟಿ. ಸೊ ಹಂಗಾಗಿ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕಿತ್ಕೊಂಡು ಮಕ್ಕಳನ್ನ ವಾಪಸ್ ಕಳಿಸೋಣ ಅನ್ನೋ ಉದ್ದೇಶನೇ ಅವ್ರಿಗೆ ಇದ್ದಿದ್ದು ಅನ್ನೋದು ಸದ್ಯದ ವಿಚಾರಣೆ ತಿಳಿಬಂದಿದೆ. 2ರಿಂದ 10 ವರ್ಷ. ಕೃಷ್ಣ, ಸೂರಜ್, ಸಿಂಚನ, ಸಾನ್ವಿ, ಸಾತ್ವಿಕ, ಮನ್ವಿತ್ 3 ಇರ್ಬೇಕು ಮೋಸ್ಟ್ಲಿ. ಫ್ಲೆಶ್ ಟ್ರೇಡಿಂಗು ನಮಗೆ ಸದ್ಯ ತನಿಖೆಯಲ್ಲಿ ಆ ಥರದ್ದೇನು ಕಂಡು ಬಂದಿಲ್ಲ. ತಾಯಿ ಜೊತೆಲಿದ್ದರಿಂದ ಆ ಥರ ಉದ್ದೇಶಗಳು ತಾಯಿಗಂತೂ ಮಕ್ಕಳ ಮೇಲೆ ಇರೋದಿಲ್ಲ. ಒಂದು. ಎರಡನೇದು, ಆ ವ್ಯಕ್ತಿಗೇನಾದರೂ ಇವ್ರನ್ನ ಜೊತೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಮಕ್ಕಳನ್ನು ಎಲ್ಲಾದರೂ ಆ ಕಡೆ ಈ ಕಡೆ ಡಿಸ್ಪೋಸ್ ಮಾಡೋ ಉದ್ದೇಶಗಳಿತ್ತ ಅನ್ನೋಂಥದ್ದನ್ನು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡ್ತಾರೆ. ಸೊ ಅದು ಸದ್ಯದ ವಿಚಾರಣೆಯಲ್ಲಿ ಆ ಥರದ್ದು ಏನು ಕಂಡು ಬಂದಿಲ್ಲ. ಬಟ್ ಒಂದು ಕಾಂಪ್ರಿಹೆನ್ಸಿವ್ ಇನ್ವೆಸ್ಟಿಗೇಷನ್ ಆಗಬೇಕು. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್,
ಕಿಟಲ್ ಕಾಲೇಜ್ ಹತ್ತಿರ TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.